ಪ್ರೊಡಕ್ಷನ್ ಟೀಮ್ ಇಂದ ಶಿವಲಿಂಗಣ್ಣ ಟೀಮ್ ಅಂಡ್ ಡಬ್ಬಿಂಗ್ ಅಲ್ಲಿ ನಮ್ಮ ಸುರೇಶ್ ಸರ್ ಇದ್ದಾರೆ ಅಂಡ್ ನಮ್ಮ ಟ್ರೈಲರ್ ಎಲ್ಲ ಕಟ್ ಮಾಡಿರೋ ಆದಿ ಇದ್ದಾರೆ ಅಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನಮ್ಮ ಜೊತೆ ಕೂತಿದ್ದಾರೆ ಅಂಡ್ ಇವನ್ ಯೂನಿಫೈ ಮೀಡಿಯಾ ಇಂದ some of the people like Manoj and ಎಲ್ಲ ಬಂದಿದ್ದಾರೆ and Yatish our production manager I can see from here very well and then assistant director Pari and Kushika and assistant DOPs like Mahesh and Diva and then ನಮ್ಮ focus full Harish ಅವರು ಇರ್ಬೋದು and then ನಮ್ಮ ಸಿನಿಮಾಗೆ ತುಂಬಾ ಆತ್ಮೀಯವಾಗಿ ನನ್ನ ಜೊತೆ ನಿಂತಿದ್ದ ಬಾಲಾಜಿ and ಪ್ರವೀಣ್ ಪ್ರದೀಪ್ everyone and ಸೊ ಯಾರಾದ್ರು ಮಾಡ್ತಿರ್ಬೋದು ಬಾಬಣ್ಣ ಇದ್ದಾರೆ and ನನ್ನ ಸ್ನೇಹಿತರು ಇನ್ನಿಬ್ರು ಇಲ್ಲೇ ಜೊತೆಗಿದ್ದಾರೆ ಮೇಕಪ್ ಬಾಬಣ್ಣ ಅಂಡ್ ಎಲ್ಲರೂ ಆಕ್ಚುಲಿ ಕ್ಯಾರವನ್ನವರು ಬಂದಿರೋ ಕಾಣಿಸ್ತಾ ಇಲ್ಲ ಓಕೆ ಶಶಿ ಇದಾರಾ ಸರ್ ಅದು ಅವ್ರು ಅನ್ಕೊಂಡಿರೋ ಸರ್ ಅದು ಆ ಸಿನಿಮಾ ಏನ್ ಕೇಳುತ್ತೋ ಅದನ್ನ ಕೊಟ್ಟಿದ್ದೀವಿ ಸರ್ ಅದು ಮೀಡಿಯಂ ರೇಂಜ್ ಹೈ ರೇಂಜ್ ಅಂದ್ರೆ ಸರ್ ಈಗ ಕೆಲವು ಸಿನಿಮಾ 100 ಕೋಟಿನ ಹೈ ರೇಂಜ್ ಅಂತಾರೆ 1 ಕೋಟಿನ ಲೋ ರೇಂಜ್ ಅಂತಾರೆ ಸೊ ಸಿನಿಮಾ ಇಸ್ ನಾಟ್ ರೇಂಜ್ ಆ ರೀತಿ ಬರಲ್ಲ ಸರ್ ಎಷ್ಟು ಒಳ್ಳೆ ಸಿನಿಮಾ ಇದೆ ಅನ್ನೋದ್ರ ಮೇಲೆ ರೇಂಜ್ ನೋಡಿದ್ರೆ ಬೆಟರ್ ಸರ್ ಸಿನಿಮಾ ಚೆನ್ನಾಗಿದೆ ಸರ್ ತಡ ಅಂತ ಏನಿಲ್ಲ ಸರ್ ಆಕ್ಚುಲಿ ರೆಟ್ರೋ ಸಬ್ಜೆಕ್ಟ್ ಸ್ವಲ್ಪ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಸಿಕ್ಕಿದ್ದು ಸರ್ ಸ್ವಲ್ಪ ಜಾಸ್ತಿ ಡೆಪ್ತ್ ಹೋಗಿದ್ರು ಡೈರೆಕ್ಟರ್ ಸರ್ ಸೊ ಹಂಗಾಗಿ ಅದು ಲೇಟ್ ಆಯ್ತು ಅದಾದ್ಮೇಲೆ ನಾವು ಮತ್ತೆ ಅದೇ ಸರ್ ಒಟ್ಟಿಗೆ ಸಿನಿಮಾ ಶುರು ಮಾಡಿದ್ವಿ ಯುದ್ಧಕಾಂಡ ಆಗಿದ್ದು ಒಟ್ಟಿಗೆ ಸ್ಟಾರ್ಟ್ ಆಯ್ತು ಸೊ ಅರೌಂಡ್ 1 ಮಂತ್ ಹಿಂದೆ ಮುಂದೆ ಮ್ಯಾಕ್ ಫ್ರಂಟ್ ಆ ಥರ ಶುರು ಆಯ್ತು ಅಂಡ್ ರಿಲೀಸ್ ವೆರಿ ಕ್ಲೋಸ್ ಟು ಈಚ್ ಅದರ್ ಬರಬೇಕು ಅಂತ ಪ್ಲಾನ್ ಮಾಡಿದ್ವಿ ಬಟ್ ಐ ವಾಸ್ ಎ ನ್ಯೂ ಪ್ರೊಡ್ಯೂಸರ್ ದ ಇಂಡಸ್ಟ್ರಿ ಹೊಸ ಪ್ರೊಡ್ಯೂಸರ್ ಅದೇ ಸರ್ ನನ್ಗೊಂದು ಧೈರ್ಯ ಕೊಡ್ತಾರೆ ಸರ್ ನಿಮ್ಗೆ ಹೊಸ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಟು ಬಿ ಫ್ರೆಂಡ್ ಡಿಸ್ಟ್ರಿಬ್ಯೂಷನ್ ಅದೆಲ್ಲ ತುಂಬಾ ಕಷ್ಟ ಪ್ರಮೋಷನ್ಸ್ ಎಲ್ಲ ನಾನು ಮುಂದೆ ಬರ್ತೀನಿ ಸರ್ ದ ರಿಸ್ಕ್ ಐ ಡೋಂಟ್ ಟು ಟೇಕ್ ದ ರಿಸ್ಕ್ ಫಸ್ಟ್ ನಾನು ರಿಸ್ಕ್ ತಗೊಂಡು ಮುಂದೆ ಬರ್ತೀನಿ ನನ್ನ ಜೊತೆಗೆ ನೀವು ಬನ್ನಿ ಒಂದು 15 days ಆರ್ 15 days 2 months ಅಂತ ಹೇಳಿದ್ರು ಸೊ ಇಟ್ ವಾಸ್ ಡಿಸ್ಕಸ್ಡ್ ವಿ ಪ್ಲಾನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಈ ಕಾಲದಲ್ಲಿ ಕಾನ್ಫಿಡೆನ್ಸ್ ಹೇಗಿರ್ತದೆ ಸರ್ ಕಾಲ ಯಾವ್ದಿಲ್ಲ ಸರ್ ಕಾನ್ಫಿಡೆನ್ಸ್ ಇಲ್ಲಿರುತ್ತೆ ಸರ್ ಕಾಲ ಯಾವ್ದಾರ ಸರ್ ಕಾನ್ಫಿಡೆನ್ಸ್ ಕಾಲ ಅಲ್ಲ ಸರ್ ಈಗ ವ್ಯಾಪಾರ ಇದೆಲ್ಲ ಕಷ್ಟ ಬೇರೆಯವ್ರು ಕೂಡ ಗೊತ್ತಿದೆ ಅವ್ರು ಮೊನ್ನೆ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಕಾಲ ನಿಮ್ದು ವ್ಯಾಪಾರ ಎಷ್ಟು ಮಟ್ಟಿಗೆ ಆಗುತ್ತೆ ಮತ್ತೆ ಇನ್ನೊಂದು ಧಾರಾಳ ಖರ್ಚು ಮಾಡಿದೀರಾ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ ಸರ್ ಅರ್ಥ ಆಯ್ತು ಸರ್ ಹೇಳಿದ್ದು ಆಯ್ತಾ ವ್ಯಾಪಾರ ಎಷ್ಟು ಮಟ್ಟಿಗೆ ಮಾಡುತ್ತೆ ಆಮೇಲೆ ಯಾವ ರೀತಿ ನೀವು ರಿಲೀಸ್ ಮಾಡ್ತೀರಾ ಮತ್ತೆ ಎಷ್ಟು ಲಾಭ ಬರುತ್ತೆ ಇಂಥ ವಿಷಯಗಳನ್ನ ನೀವು ಲೆಕ್ಕ ಹಾಕಿಲ್ವಾ ಸರ್ ಹಾಕಿರ್ತೀವಲ್ಲ ಸರ್ ಪ್ರೊಡ್ಯೂಸರ್ ಅಂತ ಅನ್ನೋದಕ್ಕೆ ಅದಕ್ಕಲ್ಲ ಸರ್ ಡೆಫಿನೆಟ್ಲಿ ಲೆಕ್ಕ ಹಾಕಿರ್ತೀವಿ ಸರ್ ಸೊ ಯಾವ ಪ್ರೊಡ್ಯೂಸರ್ನು ಸಿನಿಮಾ ಲಾಸ್ ಆಗ್ಬೋದು ಹಾಳಾಗ್ಬೋದು ಅಥವಾ ನನ್ ಕಷ್ಟ ಆಗ್ಬೋದು ಅಂತ ಯಾರು ಮಾಡಲ್ಲ ಸರ್ ಪ್ರತಿಯೊಬ್ಬ ಪ್ರೊಡ್ಯೂಸರ್ ಅಲ್ಲೇ ನಿಮ್ಗೆ ಗ್ರೇಟ್ ಪ್ರೊಡ್ಯೂಸರ್ ಕೂತಾರೆ ನಮ್ಮ ರಮೇಶ್ ಸರ್ ಎಲ್ಲ ಎಲ್ಲರೂ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತಾರೆ ಈ ಸಿನಿಮಾ ಇಷ್ಟು ದಿನ ಓಡುತ್ತೆ ಈ ಸಿನಿಮಾ ಇಷ್ಟು ಚೆನ್ನಾಗಿ ಬರುತ್ತೆ ಇದೆಲ್ಲ ಸೊ ಆ ಕ್ಯಾಲ್ಕುಲೇಷನ್ ಹಾಕಿ ಮಾಡಿರ್ತೀವಿ ಬಟ್ ಮೊನ್ನೆ ಯಾವುದೋ ಒಂದು ಇಂಟರ್ವ್ಯೂ ಎಲ್ಲೋ ಒಂದು ಟಿವಿ ಫಂಕ್ಷನ್ ನೋಡ್ತಾ ಸರ್ ಮುಂಚೆ 30 ಅಲ್ಲ 50 ವರ್ಷ 100 ವರ್ಷದಿಂದ ಸಿನಿಮಾ 5% ಇಸ್ ದ ಸಕ್ಸಸ್ ರೇಟ್ ಇನ್ನು 95% ಫಿಲ್ಮ್ ಫೇಲ್ಯೂರ್ ಆಗಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡಿ ಸಿನಿಮಾ ಬರಬೇಕು ಸರ್ ಈಗ ಪ್ರೊಡ್ಯೂಸರ್ ಸರ್ ಅದೇ ಹೇಳಿಲ್ಲ ಸರ್ ಮುಂಚೆ ಒಂದು 2 ಪ್ರೊಫೆಷನ್ ಮಾಡಿದ್ವಿ ಸರ್ ಏನೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಬಟ್ ಈಗ ಅಟ್ ದ ಮೊಮೆಂಟ್ ಪಾಸ್ ಬಂದು ಈಗ 1970s ಹೋಗಲ್ಲ 20 ವರ್ಷ ಮುಂಚೆ ಈಗ ಪ್ರೆಸೆಂಟ್ಲಿ ಐ ಆಮ್ ಎ ಪ್ರೊಡ್ಯೂಸರ್ ಅಂಡ್ ಐ ಆಮ್ ಹಾರ್ಟ್ ಟೈಮ್ ಕೋ ಪ್ರೊಡ್ಯೂಸರ್ ಅಂತ ಮುಂದೆ ಏನಂತ ನನಗೂ ಸರ್ ಸಿನಿಮಾ ಹಾರ್ಟ್ ಇಂದ ಮಾಡಿದ್ರೆ ಎಲ್ಲಾ ಕಡೆಯಿಂದ ಬರುತ್ತೆ ಸರ್ ಸರ್ ಏನೋ ಒಂದು ಸರ್ ಈಗ ನೀವು ಸರ್ ಈಗ ಕಾರ್ ತಗೋಬೇಕಾದ್ರೆ ನೀವು ಸಾಲ ತಗೋತೀರಾ ಸರ್ ಸಿನಿಮಾ ಮಾಡ್ಬೇಕಾದ್ರೆ ಸಾಲ ತಗೋಕ್ಕಾಗಲ್ಲ ಸಾಲ ತಗೋತಾರೆ ಸಿನಿಮಾ ಮಾಡಕ್ ಸಾಲ ತಗೋಬೇಕು ಸರ್ ಸಿನಿಮಾ ಮಾಡ್ತಾರೆ ಸಾಲ ಮಾಡ್ಬೋದು ಸಾಲ ಮಾಡೋದು ಸಿನಿಮಾ ಸಾಲ ಮಾಡಿದ್ರೆ ಸಿನಿಮಾ ಮಾಡಿದ್ರೆ ಸರ್ ಮಜಾ ನೀವು ಕಾರ್ ಎಂಜಾಯ್ ಮಾಡ್ಬೇಕಾದ್ರೆ ನಿಮಗೆ ಅಯ್ಯೋ ನಾನು ನಂತರ ಸಾಲ ಮಾಡ್ಬಿಟ್ಟಿದ್ದೀನಿ ಕಾರ್ ಓಡಿಸ್ಬೇಕಾದ್ರೆ ಆ ಫೀಲ್ ಬರುತ್ತೆ ಸರ್ ಸಿನಿಮಾದಲ್ಲಿ ಆ ಫೀಲ್ ಬರಲ್ಲ ಸಾಲ ಮಾಡಿದ್ರೆ ಔಟ್ಪುಟ್ ನೋಡಿದ್ದೀರಾ ಏನ್ ಅನ್ಸ್ತಾ ಸರ್ ಸರ್ ಇಡೀ ಕನ್ನಡ ಅಲ್ಲ ಸರ್ ಆಲ್ ಓವರ್ ದ ವರ್ಲ್ಡ್ ಸಿನಿಮಾ ಇಂಡಸ್ಟ್ರಿ ಪ್ರೊಡ್ಯೂಸರ್ಗೆ ಔಟ್ಪುಟ್ ನೋಡಿದೀರಾ ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ಇವತ್ತಿನವರೆಗೂ ಯಾವ ಪ್ರೊಡ್ಯೂಸರ್ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಸರ್ ಹೇಳೋದು ಇಲ್ಲ ಬಟ್ ನಾನು ಹಾಗೆ ಹೇಳ್ತೇನೆ ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ಫಾರ್ ದ ವರ್ಕ್ ಆಫ್ ಡೈರೆಕ್ಟರ್ ನಮ್ಮ ಗ್ರೇಟೆಸ್ಟ್ ಆರ್ಟಿಸ್ಟ್ ಅಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಇದ್ದಾರೆ ಅಪ್ಪಾಜಿ ಪಕ್ಕದ ರಂಗಾಯಣ ಸರ್ ಇದ್ದಾರೆ ಎಲ್ಲರೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಬೇರೆ ಲ್ಯಾಂಗ್ವೇಜ್ ಪ್ಲಾನ್ ಮಾಡ್ತಾ ಇದ್ದಾರೆ ಡಬ್ಬಿಂಗ್ ಮಾಡೋದು ಸರ್ ಇಲ್ಲ ಸರ್ ಇನ್ನು ಅಷ್ಟು ಡೆಪ್ತ್ ಆಗಿ ಯೋಚನೆ ಮಾಡಿಲ್ಲ ಯಾಕಂದ್ರೆ ಫಸ್ಟ್ ಸಾಂಗ್ ರಿಲೀಸ್ ಆಗಲಿ ಆ ಕಾರಣಕ್ಕೆ ಅಂಡ್ ಈವನ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ಸ್ ಸರ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ಸ್ ಎಲ್ಲೂ ಇದ್ರು ಅಂಡ್ ಈವನ್ ದೇರ್ ವಾಸ್ ಎ ಪರ್ಸನ್ ಫ್ರಮ್ ಅಶೋಕ್ ಫ್ರಮ್ ಚೆನ್ನೈ ವಾಸ್ ವೆರಿ ಟೀ ಕುಡಿಯಕ್ಕೆ ಹೋಗಿದ್ರು ಯಾಕಂದ್ರೆ ನಮ್ದು ಜಾಸ್ತಿ ಲೆಂತ್ ಆಯ್ತು ಅಂತ ಮ್ಯೂಸಿಕ್ ಎಸ್ ಸರ್ ಅಂಡ್ ಎವ್ರಿ ಒನ್ ಸೊ ಸರ್ ಥ್ಯಾಂಕ್ಸ್
ಎಲ್ಲರೂ ಆಲ್ರೆಡಿ ಎಲ್ಲ ಹೇಳ ಹೋಗಿದೆ, ಮತ್ತೆ ಟೈಮ್ ತಿನ್ನಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಸರ್ ವಿಜಯ್ ಚಂದ್ರ ಸರ್, ರಾಮ್ ಸರ್, ಮೇಡಮ್, ಥ್ಯಾಂಕ್ ಯು ಫಾರ್ ಕಮಿಂಗ್. ಎಲ್ಲರಿಗೂ ನಮ್ದು ಅಂಡ್ ಇವನ್ ಮೈ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್, ಐ ಕುಡಂಟ್ ಟೇಕ್ ದೆಮ್. ಮನು ಸರ್, ಎಲ್ಲರಿಗೂ ನನ್ನ ಸರ್ ಯಾವಾಗ ಪ್ಲಾನ್ ಮಾಡ್ತಾರೆ ರಿಲೀಸ್ ಪ್ಲಾನ್? ಸರ್ ಈ ಸಿನಿಮಾ ನೋಡ್ಬಿಟ್ಟು, ಸಾಂಗ್ ನೋಡ್ಬಿಟ್ಟು ನೀವು ಇಲ್ಲಿ ವಿಶ್ ಏನ್ ಮಾಡೋದು ಸರ್? ಇಲ್ಲ ಸರ್, ಈ ಸಾಂಗ್ ನೋಡಿದ್ಮೇಲೆ ಇಲ್ಲೆಲ್ಲ ವಿಶ್ ಮಾಡಲ್ಲ ಸರ್, ಇಲ್ಲೇನೆ ಸರ್. ಇಲ್ಲ ಸರ್, ರಿಲೀಸ್ ಪ್ಲಾನ್ ಸರ್ ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ ಅಂಡ್ ಆಕ್ಚುಲಿ ಅವ್ರದ್ದು ಲ್ಯಾಂಗ್ವೇಜ್ ಗಿಂತ ಪರ್ಫಾರ್ಮೆನ್ಸ್, ಲೈಕ್ ಆಕ್ಟಿಂಗ್ ಇಸ್ ದ ಬ್ಯೂಟಿಫುಲ್, ಸೊ ಶಿ ಕ್ಯಾನ್ ಫಿಟ್ ಎನಿ ಲ್ಯಾಂಗ್ವೇಜ್ ಇನ್ ಇಂಡಿಯಾ, ಎನಿ ಲ್ಯಾಂಗ್ವೇಜ್. ಶಿ ಇಸ್ ಒನ್ ಆಫ್ ದ ಬೆಸ್ಟ್. ಸರ್ ರಿಲೀಸ್ ಯಾವಾಗ ಪ್ಲಾನ್ ಮಾಡಿಕೊಂಡಿದ್ದೀರಾ? ಸರ್ ಇಲ್ಲ ಸರ್, ಇನ್ನ ಒಂದು ಏನಂತಾರೆ, ಈ ಸಾಂಗ್ ಇವತ್ತು ರಿಲೀಸ್ ಆಗಿದೆ, ಎಕ್ಸಾಕ್ಟ್ಲಿ ಡೇಟ್ಸ್ ಅಂತ ಡಿಸೈಡ್ ಮಾಡಿಲ್ಲ. ಸೊ ಪಾಸಿಬಲಿ ಇನ್ನೊಂದು 30-40 ಡೇಸ್ ಆರ್ ಈವನ್ 20 ಡೇಸ್, ನೋ ಐಡಿಯಾ ಸರ್. ಇನ್ನಾದ್ರೂ ನಾನು ಒಂದ್ಸರಿ ಇನ್ನೊಂದು ವಾರ ಆದ್ಮೇಲೆ ಕುತ್ಕೊಂಡು ಡಿಸೈಡ್ ಮಾಡೋಣ. ಎಸ್ ಸರ್, ಐ ಜಸ್ಟ್ ಹ್ಯಾಂಡ್ ಓವರ್ ದ ಫೋನ್.